ಹಾಯ್ ಫ್ರೆಂಡ್ಸ್, ಸ್ವಾಗತ ನಿಮ್ಮ ರೀಲ್ ಆ್ಯಂಡ್ ರಿಯಲ್ ರಿವ್ಯೂಸ್ಗೆ. ಇವತ್ತು ನಾನು ಮಾತಾಡ್ತಿರೋದು ನಮ್ಮ ಸೂಪರ್ ಸ್ಟೈಲಿಶ್ ಸಿಟಿ ಬೈಕ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಹಂಟರ್ 350 ಬಗ್ಗೆ. ಯಾರಿಗೆಲ್ಲ ಈ ಬೈಕ್ ಇಷ್ಟ ಹೇಳಿ ನೋಡೋಣ. ನಿಜ ಹೇಳಬೇಕು ಅಂತ ಹೇಳಿದರೆ ಈ ಬೈಕ್ ಸಿಟಿ ರೈಡ್ಸ್ಗೆ ಅಂತಲೇ ಸ್ಪೆಷಲಿ ಮಾಡಿರೋದು ಅಂತ. ಲುಕ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಎಲ್ಲ ಇನ್ಸ್ಟೆಂಟ್ ಅಟೆನ್ಷನ್ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಹಂಟರ್ 350 ಡಿಸೈನ್ ನೋಡಿದರೆ ರೆಟ್ರೋ ಪ್ಲಸ್ ಮಾಡರ್ನ್ ಮಿಕ್ಸ್ ಥರ ಫೀಲ್ ಕೊಡುತ್ತೆ. ಫ್ಯೂಯಲ್ ಟ್ಯಾಂಕ್ ಟಿಯರ್ ಡ್ರಾಪ್ ಶೇಪಲ್ಲಿ ಮತ್ತು ಸಿಂಗಲ್ ಸೀಟ್ ಡಿಸೈನ್ ಕೂಡ ಒಂಥರ ಕ್ಲೀನ್ ಆಗಿದೆ. ಕಲರ್ಸ್ ಸೂಪರ್ ಅಟ್ರಾಕ್ಟಿವ್. ನನಗಂತೂ ಇಷ್ಟ ಆಗಿರೋದು ಅಂತ ಹೇಳಿದರೆ ರೆಡ್ ಪ್ಲಸ್ ಬ್ಲ್ಯಾಕ್ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಮತ್ತು ಬೈಕ್ ಓವರಾಲ್ ತುಂಬ ನೀಟ್ ಆ್ಯಂಡ್ ಕಾಂಪ್ಯಾಕ್ಟ್ ಆಗಿ ಕಾಣಿಸ್ತದೆ. ಮತ್ತು ಸೀಟ್ ಹೈಟ್ ಒಂಥರ ಜಸ್ಟ್ 790 mm ಇರೋದ್ರಿಂದ ಶಾರ್ಟ್ ರೈಡರ್ಸ್ಗೆ ಕೂಡ ಇದು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಬೈಕ್ ಮೇಲೆ ಕಾಲಿಟ್ಕೊಂಡು ಜಸ್ಟ್ ಸ್ಟಾರ್ಟ್ ಮಾಡಿದರೆ ಸಾಕು, ಒಂಥರ ಇಮಿಡಿಯೇಟ್ ಕಾನ್ಫಿಡೆನ್ಸ್ ನಿಮಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಇಂಜಿನ್ ಬಗ್ಗೆ ಮಾತಾಡೋದು ಅಂತ ಅಂದರೆ ಹಂಟರ್ 350ಯಲ್ಲಿ 349cc ರಾಯಲ್ ಎನ್ಫೀಲ್ಡ್ ಜೆ ಸೀರೀಸ್ ಇಂಜಿನ್ ಇದೆ. ಇದು ವೆರಿ ಸ್ಮೂತ್ ಇಂಜಿನ್, ಒಂಥರ ಜರ್ಕ್ಸ್ ಕಮ್ಮಿ ಮತ್ತು ವೈಬ್ರೇಷನ್ ಕೂಡ ಕಮ್ಮಿ. ಸಿಟಿಯಲ್ಲಿ ಪಿಕಪ್ ಮತ್ತು ಫಾಸ್ಟ್ ಇದೆ. ಮತ್ತು ಪವರ್ ಅಪ್ರಾಕ್ಸಿಮೇಟ್ಲಿ 20 bhp ಇದೆ. ಮತ್ತು ಟಾರ್ಕ್ ಕೂಡ 27 Nm ಕಾಣ್ಬೋದು. ಅದರಿಂದ ಟ್ರಾಫಿಕ್ಕಲ್ಲಿ ಜಸ್ಟ್ ಸ್ಮಾಲ್ ಮೂಮೆಂಟ್ಸ್ ಎಲ್ಲ ಈಸಿ. ಸಿಗ್ನಲ್ಸಲ್ಲಿ ಆಗಿರ್ಬೋದು, ನ್ಯಾರೋ ರೋಡ್ಸ್ನಲ್ಲಿ ಮತ್ತು ಒಂಥರ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಮೈಲೇಜ್ ನೋಡೋದಾದರೆ ಅದು ಕೂಡ ಡೀಸೆಂಟಾಗೇ ಇದೆ. ಅರೌಂಡ್ 35 to 36 km/h ರಿಯಲ್ ವರ್ಡಲ್ಲಿ ಇಷ್ಟು ಸಿಗುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಹತ್ರ ಕೂಡ ಹಂಟರ್ 350 ಇದೆ, ರೆಡ್ ಕಲರ್ ಒನ್. ಬಟ್ ಕಂಪೇರ್ ಮಾಡಿದರೆ ಮಿನಿಮಮ್ 30 ಪಕ್ಕ ಸಿಗುತ್ತೆ. ಡೇ ಟು ಡೇ ಆಫೀಸ್ ಯೂಸ್ಗೆ ಮತ್ತು ಕಾಲೇಜ್ ಯೂಸ್ಗೆ, ಸಿಟಿ ರೋಮಿಂಗ್ ಇದಕ್ಕೆಲ್ಲದಕ್ಕೂ ಸೂಪರ್ ಕಂಫರ್ಟೇಬಲ್ ಆಗಿರುತ್ತೆ. ರೈಡ್ ಕಂಫರ್ಟ್ ಬಗ್ಗೆ ಹೇಳೋದು ಅಂತಾದರೆ ಹಂಟರ್ 350 ವೆಯ್ಟ್ ಬಂದು 181 kg ಇದೆ ಅಂತ. ಹಾಗಂತ ಅಷ್ಟು ವೆಯ್ಟ್ ಫೀಲ್ ಆಗಲ್ಲ, ಹೆವಿ ಅನಿಸುತ್ತೆ ಅಂತ ಅಂದ್ಕೊಳ್ಬಾರ್ದು. ಯಾಕಂತ ಹೇಳಿದರೆ ನಾವೇ ರೈಡ್ ಮಾಡಿದರೆ ಬೈಕ್ ಒಂಥರ ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾನು 40 kg ಇದ್ದೇನೆ, ಎಕ್ಸಾಂಪಲ್ ಅಲ್ಲ, ರಿಯಲ್ ಆಗಿ ನಾನು 40 kg ಇದ್ದೇನೆ. ಬಟ್ ಹಂಟರ್ 350 ಅಂದರೆ ಸೂಪರಾಗಿ ಮೇಂಟೈನ್ ಮಾಡ್ತೇನೆ. ಎಲ್ಲೇ ಹೋಗಬೇಕಾದ್ರೂ ಅದನ್ನೇ ತಗೊಂಡು ಹೋಗ್ತೇನೆ. ಬಟ್ ನನಗೆ ಆ ಫೀಲ್ ಗೊತ್ತಾಗಲ್ಲ, ಅಷ್ಟು ವೆಯ್ಟ್ ಇದೆ ಅಂತ ಫೀಲೇ ಬರಲ್ಲ. ಸೀಟಿಂಗ್ ಪೊಸಿಷನ್ ಒಂಥರ ಅಪ್ರೈಟ್ ಮತ್ತು ಹ್ಯಾಂಡಲ್ ಬಾರ್ ಸ್ಟ್ರೇಟ್ ಇರೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಬರಲ್ಲ. ಇದರಲ್ಲಿರೋಂಥ ಸಸ್ಪೆನ್ಷನ್ ಸಿಟಿ ರೋಡ್ಸಲ್ಲಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಕೊಡ್ತದೆ. ಸ್ಮಾಲ್ ಹೋಲ್ಸ್, ಪಾಂಡ್ಸ್ ಆಗಿರ್ಬೋದು ಮತ್ತು ಹಮ್ಸ್ ಎಲ್ಲ ಈಸಿಯಾಗಿ ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಬರೋದು ಅಂತಾದರೆ ಹಂಟರ್ 350ಯಲ್ಲಿ ಡಿಜಿಟಲ್ ಪ್ಲಸ್ ಅನಲಾಗ್ ಕ್ಲಸ್ಟರ್ ಇದೆ. ಮತ್ತು ಸ್ಪೀಡ್, ಫ್ಯೂವೆಲ್, ಟ್ರಿಪ್ ಇನ್ಫಾರ್ಮೇಷನ್ ಕ್ಲೀನಾಗಿ ಡಿಸ್ಪ್ಲೇ ಆಗ್ತದೆ. ಫ್ಯೂ ವೇರಿಯಂಟ್ಸಲ್ಲಿ ಟ್ರಿಪ್ಪರ್ ನ್ಯಾವಿಗೇಷನ್ ಕೂಡ ಸಿಗ್ತದೆ. ಅಲ್ಲಿ ಡೈರೆಕ್ಟ್ ಗೂಗಲ್ ಮ್ಯಾಪ್ ಡೈರೆಕ್ಷನ್ ನಿಮಗೆ ಕಾಣಿಸ್ಬೋದು. ಮತ್ತು USB ಚಾರ್ಜಿಂಗ್ ಪೋರ್ಟ್ ಇದೆ. ಲಾಂಗ್ ರೈಡ್ಸಲ್ಲಿ ಮೊಬೈಲ್ ಚಾರ್ಜ್ ಕೂಡ ಈಸಿ ನಿಮಗೆ. ಮೆಟ್ರೋ ವೇರಿಯಂಟಲ್ಲಿ LED ಹೆಡ್ ಲ್ಯಾಂಪ್ ಸಿಗ್ತದೆ. ಅದು ಕೂಡ ನೈಟ್ ರೈಡಲ್ಲಿ ಬ್ರೈಟ್ ವಿಸಿಬಿಲಿಟಿ ಕೊಡ್ತದೆ. ನೆಕ್ಸ್ಟ್ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದು ಅಂತಾದರೆ ಫ್ರಂಟ್ ಡಿಸ್ಕ್ ಬ್ರೇಕ್ ಸ್ಟ್ರಾಂಗ್ ಬೈಟ್ ಇದೆ. ರೇರ್ ಡಿಸ್ಕ್ ಸಮ್ ವೇರಿಯಂಟ್ಸಲ್ಲಿ ಸಿಗುತ್ತೆ. ಡ್ಯುಯಲ್ ಚಾನಲ್ ABS ಮೆಟ್ರೋ ರೆಬಲ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ಬಟ್ ಸಿಟಿ ಟ್ರಾಫಿಕ್ಕಲ್ಲಿ ನಿಮಗೆ ಕಂಟ್ರೋಲ್ ತುಂಬ ಕಾನ್ಫಿಡೆನ್ಸ್ ಕೊಡ್ತದೆ. ಈ ಹಂಟರ್ 350ಯಲ್ಲಿ ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಕೂಡ ಕಾಣ್ಬೋದು. ಸೂಪರ್ ಕಾಂಪ್ಯಾಕ್ಟ್ ಬಾಡಿ. ಇದು ಸಿಟಿ ಗ್ಯಾಪ್ಸಲ್ಲಿ ಕ್ವಿಕ್ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಟರ್ನಿಂಗ್ ರೇಡಿಯಸ್ ಸ್ಮಾಲ್ ಇರೋದ್ರಿಂದ ಟರ್ನ್ಸ್ ಎಲ್ಲ ಈಸಿ ಆಗುತ್ತೆ. ಎಕ್ಸಾಸ್ಟ್ ಸೌಂಡ್ ಕೂಡ ಸಾಫ್ಟ್ ಮತ್ತು ರಿಫೈನ್ಡ್. ಲಾಂಗ್ ರೈಡಲ್ಲಿ ಇಯರ್ ಫ್ಯಾಕ್ಟಿಕ್ ಬರಲ್ಲ. ಫುಟ್ ಪೆಗ್ಸ್ ಪೊಸಿಷನಿಂಗ್ ಕೂಡ ತುಂಬ ಕಂಫರ್ಟೇಬಲ್. ರೈಡರ್ಸ್ಗೆ ನ್ಯಾಚುರಲ್ ಪೋಸ್ಚರ್ ಕೊಡುತ್ತೆ. ಅದಕ್ಕೆ ಹಂಟರ್ ತುಂಬ ರೈಡರ್ಸ್ಗೆ ಡೈಲಿ ಕಮ್ಯೂಟ್ ಬೈಕಾಗಿ ಪರ್ಫೆಕ್ಟ್ ಫಿಟ್ ಆಗಿದೆ. ವಾಟ್ಸ್ ಬೆಸ್ಟ್ ಅಬೌಟ್ ದ ಹಂಟರ್ ಅಂದರೆ ಇದರ ಲುಕ್ ಸೂಪರ್ ಸ್ಟೈಲಿಶ್ ಮತ್ತು ಇಂಜಿನ್ ಸ್ಮೂತ್ ಆಗಿದೆ. ಹ್ಯಾಂಡ್ಲಿಂಗ್ ಈಸಿ. ಮೈಲೇಜ್ ಆಗಿರ್ಬೋದು, ಮೈಲೇಜ್ ಡೀಸೆಂಟ್ ಆಗಿದೆ, ಡೀಸೆಂಟ್ ಮೈಲೇಜ್. ಸಿಟಿ ರೈಡ್ಗೆ ಫುಲ್ ಕಂಫರ್ಟೇಬಲ್ ಕೊಡುತ್ತೆ. ಲಾಂಗ್ ರೈಡಲ್ಲಿ ಸ್ವಲ್ಪ ಹಾರ್ಡ್ ಫೀಲ್ ಆಗ್ಬೋದು. ಬಟ್ ಸಿಟಿ ಯೂಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್.
ಬಿಗಿನರ್ಸ್ ಮತ್ತು ಆಫೀಸ್ ಯೂಸರ್ಸ್, ಯೂತ್ ರೈಡರ್ಸ್ ಇವರಿಗೆಲ್ಲ ಹಂಟರ್ 350 ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಮತ್ತು ಎಕ್ಸ್ಪೆಷಲಿ ಗರ್ಲ್ಸ್ಗೆ ಕೂಡ ಇದು ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ, ಹ್ಯಾಂಡಲ್ ಮಾಡೋದಕ್ಕೂ ಈಸಿ. ನಾನು ಹೇಳಿದಾಗೆ 181 kg ವೆಯ್ಟೇ ಫೀಲ್ ಆಗಲ್ಲ. ನೀವೆಷ್ಟೇ ಥಿನ್ ಆ್ಯಂಡ್ ಶಾರ್ಟ್ ಆಗಿದ್ದರೂ ನಿಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಓವರಾಲ್ ಹಂಟರ್ 350 ಸಿಟಿ ಯೂಸ್ ಮಾಡೋಕ್ಕೆ ಇಷ್ಟ ಆಗೋರಿಗೆ ಪರ್ಫೆಕ್ಟ್ ಬೈಕ್. ಸ್ಟೈಲಿಶ್ ಮತ್ತು ಸ್ಮೂತ್, ಕಂಫರ್ಟೇಬಲ್ ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ. ಅದರಲ್ಲೂ ರೆಡ್ ಕಲರ್ ಲಿಟಲ್ ಅಮೌಂಟ್ ಜಾಸ್ತಿ ಆ ರೆಡ್ ಕಲರ್ಗೋಸ್ಕರ ಕೊಡಬೇಕು ನೀವು, ಬಟ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ನಿಮಗೆ ಈ ಫುಲ್ ಹಂಟರ್ 350 ರಿವ್ಯೂ ಇಷ್ಟ ಆಯ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೂ ಏನಾದರೂ ಸ್ಪೆಷಲ್ ಆಗಿ ರಿವ್ಯೂಸ್ ತರ್ತೇನೆ. ಟಿಲ್ ದೆನ್ ಕೀಪ್ ಇಟ್ ರೀಲ್ ಆ್ಯಂಡ್ ರಿಯಲ್. ಥ್ಯಾಂಕ್ ಯು.